ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಭೀಮ್ನ ಅಮಾವಾಸ್ಯೆ ನಿಮಗೆ ಗೊತ್ತು. ಸೊ ಅದಕ್ಕೆಲ್ಲ ರೆಡಿ ಮಾಡಿದ್ದೀನಿ. ದೇವ್ರ ಪೂಜೆಗೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಿದ್ದೀನಿ. ಚಂದು ಜೀವ ಕರ್ಕೊಂಡು ಹೋಗಿದ್ದಾರೆ. ಸೊ ಅವ್ರಿಂದ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಪೂಜೆ ಎಲ್ಲ ಮಾಡಬೇಕು. ಸೊ ಸ್ಯಾರಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ, ಇವಾಗ ರೆಡಿ ಆಗಬೇಕು. ಹಾಗೆ ಬ್ಲಾಗ್ ಮಾಡಿಕೊಂಡು ಮಾಡೋಣ ಅಂತ ಮಾಡಿದೆ. ಸೊ ಸ್ಯಾರಿ, ರೇಷ್ಮೆ ಸ್ಯಾರಿ. ಸೊ ಹೊಸದೆಲ್ಲ ಏನಲ್ಲ, ಹಳೇದೇನೆ, ಬಟ್ ಡ್ರೈ ಕ್ಲೀನ್ ಮಾಡಿ ಇಡ್ಸಿದ್ದೀನಿ. ಸೊ ಅದಕ್ಕೆ ನೀಟಾಗಿ ಹೀಗೆ ಇಟ್ಟಿದ್ದೀನಿ. ಇವಾಗ ಓಪನ್ ಮಾಡಬೇಕು. ಓಪನ್ ಮಾಡಿಬಿಟ್ಟು ರೆಡಿ ಆಗಬೇಕು ಇವಾಗ. ಫ್ರೆಂಡ್ಸ್, ಸೊ ರೆಡಿಯಾಗಾಯಿತು, ನೋಡ್ಬೋದು ನೀವು. ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಬಳೆ ಸ್ಯಾರಿ ನೀವು ನೋಡಿರ್ತೀರ, ತುಂಬ ಸರಿ ಇದು. ಸೊ ಇದು ನನ್ನ ಫೇವ್ರೇಟ್ ಸ್ಯಾರಿ, ಲೈಟಾಗಿರುತ್ತೆ, ಬೇಗ ಹಾಕೋಬೋದು, ಅದಕ್ಕೆ ಹಾಕೋತೀನಿ. ಸೊ ಫಸ್ಟ್ ಇವಾಗ ದೇವ್ರ ಪೂಜೆ ಮಾಡಿಬಿಟ್ಟು ಅಷ್ಟರಲ್ಲಿ ಚಂದು ಬರ್ತಾರೆ, ಆಮೇಲೆ ಮಾಮೂಲಿ ಪೂಜೆ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಫಸ್ಟು ದೇವ್ರ ಪೂಜೆ ಮಾಡಿಬಿಡ್ತೀನಿ, ಆಮೇಲೆ ಚಂದು ಬರ್ತಾರೆ, ಆಮೇಲೆ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ. ಸೊ ಎಲ್ಲ ಅರೇಂಜ್ ಮಾಡಿದ್ದೀನಿ, ಪೂಜೆ ಮಾಡಬೇಕಷ್ಟೇ. ಫ್ರೆಂಡ್ಸ್, ಇವಾಗ ಪೂಜೆ ಟೈಮ್. ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ, ಪೂಜೆ ಮಾಡಬೇಕು ಇವಾಗ. What is this? That is water can. Water can. Water can alla madu. It is puja. Puja. See flower. Flower. Papa flower. Flower. Yeah, I wanted the baby. Baby ಮಾಡಬೇಕಾ flower? Yeah, I wanted to baby water. Baby water ಹಾಕಬೇಕಾ? ಆಮೇಲೆ ಹಾಕಿ. Why? Danger. ಅವತ್ತು ಗಣೇಶ ಗಣೇಶನಿಗೆ ಹಾಕ್ತದೆ. Avik is waiting for you. play. ಸೊ ಪೂಜೆ ಆಯ್ತು, ಇವಾಗ ಗಿಫ್ಟ್ ಏನು ಕೊಡ್ತಾರೆ ಕೇಳಬೇಕು. ಸೊ ಇವಾಗ ಊಟ ಮಾಡ್ತಿದ್ದೀವಿ. ಸ್ವೀಟ್ ಫೇಣಿ ತರಿಸಿದ್ದೆ, ಹಾಗೆ ಪುಳಿಯೋಗರೆ ಮಾಡಿದ್ದೆ, ಊಟ ಮಾಡ್ತಿದ್ದೀವಿ 3 ಜನನು. ಚಂದು ಇನ್ನ ನನಗೆ ಇದು ಕೊಟ್ಟಿಲ್ಲ, ಅದು ಸುಮ್ಮನೆ ರೇಗಿಸ್ತಿದ್ದೀನಿ, ಅದು ಕೊಡಲೇಬೇಕು ಅಂತ ಏನಿಲ್ಲ. ಸುಮ್ಮನೆ ಅವ್ರಿಗೆ ಅವಾಗ ಪೂಜೆ ಮಾಡಿದಾಗ ರೇಗಿಸ್ತೀನಿ. ಪ್ರತಿದಿನ ಅಮಾವಾಸ್ಯೆಯಲ್ಲಿ ಏನು ಕೊಡ್ತೀರಾ, ಪೂಜೆ ಮಾತ್ರ ಮಾಡಿಸ್ಕೊಡ್ತೀರಾ ಅಂತ ಕೊಟ್ಟಿದ್ದಾರೆ, ಬಟ್ ರೇಗ್ಸತ್ತಾನೆ. ನಾನು ಸೀರಿಯಸ್ ಆಗಿ ಏನು ಹೇಳಲ್ಲ, ರೇಗ್ಸೋದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೆನ್ನೆ ವ್ಲಾಗ್ನು ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ನೆನ್ನೆ ನೋಡಿದ್ರಿ ಭೀಮ್ನ ಅಮಾವಾಸ್ಯೆ ಎಲ್ಲ ಹೇಗೆ ಮಾಡಿದೆ ಅಂತ. ಸೊ ಇವಾಗ ಆಲ್ರೆಡಿ ಆಫ್ಟರ್ನೂನ್ ಆಗಿದೆ. ಮಧ್ಯಾಹ್ನಕ್ಕೆ ರೆಡಿ ಮಾಡ್ತಿದ್ದೆ ಊಟಕ್ಕೆ. ಜಿಯನ್ ಆಲ್ರೆಡಿ ಸ್ಕೂಲಿಂದ ಬಂದಾಯಿತು. ಜಿಯನ್ ಸ್ಕೂಲ್ ಕಳಿಸಿ ನನಗೆ ಬೆಳಗ್ಗೆ ಕ್ಯಾಮ್ರಾ ಆನ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಇವಾಗ ಆನ್ ಮಾಡಿದ್ದೀನಿ. ಇವಾಗ ಕಡಲೆಕಾಳು ಹಾಕಿ ಕರಿ ಮಾಡಿ ಏನಾದರೂ ಚಪಾತಿ ಅಥವಾ ಏನಾದರೂ ಮಾಡೋಣ ಅಂದ್ಬಿಟ್ಟು ಚಂದ ಕೇಳ್ಬಿಟ್ಟು ಏನು ಕೇಳ್ತಾರೆ ಅದು ಮಾಡಿಕೊಡೋದು. ಸೊ ಫಸ್ಟ್ ಕರಿ ಮಾಡಿಬಿಟ್ರೆ ದೊಡ್ಡ ಕೆಲಸ ಮುಗಿಯುತ್ತೆ. ಎಲ್ಲ ಕಟ್ ಮಾಡ್ತಿದ್ದೆ.
ಇವಾಗ ಜಿಯೋ ಬೇಬಿಗೆ ಊಟ ಮಾಡಿಸೋ ಟೈಮ್ ಆಯಿತು. ಅವನಿಗೆ ಬೇಗನೆ ಊಟ, ಸ್ಕೂಲಿಗೆ ಹೋಗ್ಬಿಡ್ತಾನಲ್ಲ ಅದಕ್ಕೆ. ಫ್ರೆಂಡ್ಸ್, ಇವಾಗ ರೆಡಿಯಾಗಿದ್ದೀನಿ. ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ, ಕೆಲಸ ಇದೆ, ಹಾಗೆ ಮುಗಿಸ್ಕೊಂಡು ಬರೋಣ ಅಂತ. ಸೊ ಏನು ಕೆಲಸ ಅಂದರೆ, ಲಾಸ್ಟ್ ಟೈಮ್ ನಿಮಗೆ ಸೇಲಲ್ಲಿ ಬಟ್ಟೆ ತೊಗೊಂಡಿದ್ದೀನಿ ಅಂತ ತೋರಿಸಿದ್ನಲ್ಲ, ಅದರಲ್ಲಿ ಸ್ವಲ್ಪ ಕೆಲವೊಂದು ಸೈಜ್ ಪ್ರಾಬ್ಲಮ್ಸ್ ಬಂದಿದೆ. ಸೊ ಅದನ್ನೆಲ್ಲ ವಾಪಸ್ ಕೊಟ್ಟು ಬರೋಣ ಅಂತ, ಅಂದರೆ ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಮಾಡಿ ಬರೋಣ ಅಂತ. ಏನಾದ್ರು ಇಷ್ಟ ಆದರೆ ಎಕ್ಸ್ಚೇಂಜ್ ಮಾಡೋದು, ಇಲ್ಲಾಂದರೆ ರಿಟರ್ನ್ ಮಾಡಿ ಕ್ರೆಡಿಟ್ ನೋಟ್ ಏನಾದರೂ ಕೊಡ್ತಾರೆ, ಆಮೇಲೆ ಯಾವಾಗಲಾದ್ರು ತೊಗೊಳ್ಳೋದು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಜಿಯನ್ ಎಲ್ಲ ಮಲಗಿಸಿದ್ದೀನಿ. ಸೊ ನಾನು ಇಲ್ಲೇ ಹೊರಗಡೆ ಹೋಗ್ಬೇಕಾದ್ರು, ನಂದು ಮನೆ ಕೆಲಸ ಎಲ್ಲ ಮುಗಿಸೇ ಹೊರಗಡೆ ಹೋಗಬೇಕು. ಸೊ ಜಿಯನ್ ಎಲ್ಲ ಮಲಗಿಸಿದಾಯಿತು. ಚಂದು ಕಾರ್ ತೊಗೊಂಡಿದ್ದಾರೆ. ಇವಾಗ ಹೋಗ್ತಿದ್ದೀನಿ. ಚಂದು ಆದರೆ ಬರ್ತೀನಿ, ಮೂವಿಗೆ ಹೋಗೋಣ ಅಂತಿದ್ರು. ಯಾಕೆಂದರೆ ಅವ್ರಿಗೆ ಯಾವಾಗಲೂ ಟೈಮ್ ಸಿಕ್ಕಿದಾಗ ಈ ಥರ ಮೂವಿ ಗಿವಿ ನೋಡಿ ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಮಾಡ್ಕೊತಾ ಇರ್ತಾರೆ. ಇಲ್ಲಾಂದರೆ ಅವ್ರಿಗೆ ಪಾಪ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಅದಕ್ಕೆ. ಸೊ ಇವಾಗ ಹೊರಡ್ತಾ ಇದ್ದೀನಿ. ಕ್ಯಾಬ್ ಬುಕ್ ಮಾಡಿದ್ದೀನಿ, ಬರುತ್ತೆ, ಹೊರಡಬೇಕು. ಬಂದೆ, ಹೋಗ್ಬೇಕು H&M ಒಳಗಡೆ. ವೀಕ್ ಡೇಲಿ ಬಂದಾಗೆಲ್ಲ ಏನಂದರೆ ಆರಾಮಾಗಿರುತ್ತೆ, ಅದೊಂದು ಖುಷಿ ನನಗೆ. ಸೊ ಯಾರು ಜನಗಳು ಅಷ್ಟೊಂದು ಇರಲ್ಲ. ಸೊ ಒಳಗಡೆ ಹೋಗಿ ಇವಾಗ ರಿಟರ್ನ್ ಮಾಡಿ ಆಮೇಲೆ ನೋಡ್ಬೇಕು ಏನು ಪ್ಲ್ಯಾನು ಫ್ರೆಂಡ್ಸ್. ಸೊ ಎಕ್ಸ್ಚೇಂಜ್ ಮಾಡಿದ್ದಾಯಿತು. ಇವಾಗ ಸ್ವಲ್ಪ ಹೊತ್ತು ಆಮೇಲೆ ಹೋಗ್ಬಿಟ್ಟು ಹಾಗೆ ವಾಪಸ್ ಆಮೇಲೆ ಹೋಗ್ತೀನಿ. ಚಂದು ಕಾಲ್ ಮಾಡ್ತೀನಿ ಫಸ್ಟು, ಏನು ಮಾಡ್ತಿದ್ದಾರೆ, ಹೇಗೆ, ಏನು ಮೂವಿಗೆ ಬರ್ತಾರಾ ಏನು ಅಂತ ಕೇಳೋಕ್ಕೆ. ಫ್ರೆಂಡ್ಸ್, ಚಂದು ಜಿಯನ್ ಬರ್ತಿದ್ದಾರೆ. ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ದೀನಿ ನಾನು. ಸೊ ಬೋರ್ ಆಗ್ತಿತ್ತು, ಏನು ಮಾಡೋದು, ಕುತ್ಕೊಂಡಿದ್ದೀನಿ. ಸೊ ಅವತ್ತಿನ ಸ್ವಲ್ಪ ಯಾಕೋ ಮೂಡಿರಲಿಲ್ಲ. ನನಗೂ ಮೂವಿಗೆ ಹೋಗೋಣ ಅಂದರು, ಆಯಿತು ಓಕೆ ಅಂತ ಹೇಳಿದೆ. ಬಟ್ 6:30 ಇರೋ ಶೋ, ಅಷ್ಟು ಬರೋಕ್ಕಾಗತ್ತಾ ಇಲ್ವೋ ಗೊತ್ತಿಲ್ಲ. ಇನ್ನು 5 ಮಿನಿಟ್ಸ್ ಅಷ್ಟೇ ಇರೋದು. ಇದೇ ಲಿಫ್ಟಲ್ಲಿ ಬರಬೇಕು ಚಂದು ಮತ್ತು ಜಿಯೋ. ವೆಯ್ಟ್ ಮಾಡ್ತಿದ್ದೀನಿ, ಇನ್ನೂ ಬಂದಿಲ್ಲ ಅವರು. ನೋಡಿ ನಮ್ಮ ಮುದ್ದು ಕಂದ ರೆಡ್ ಕಲರ್ ಬ್ಲೂ ಕಲರ್ ಹಾಕೋ ಬಂದವ್ರೆ ಅವ್ರ ಪಾಪ. ರೆಡ್ ಕಲರ್ಗೆ ಬ್ಲೂ ಕಲರ್. ಭೀಮ್ನ ಅಮಾಸೆಗೆ ಪೂಜೆ ಮಾಡಿದ್ದಕ್ಕೆ ಯಾರು ಗಿಫ್ಟ್ ಏನಾದ್ರು ಕೊಡಿ ಅಂತ ಕೇಳ್ತಿದ್ಲು. ಯೂಶ್ವಲಿ ಕೊಡ್ತೀವಿ. ಈ ಸತಿ ಆಫೀಸ್ ಕೆಲಸ ಅದು ಇದು ಬ್ಯುಸಿಲಿ ಏನೂ ಕೊಡೋಕ್ಕಾಗಿಲ್ಲ. ಸೊ ಅದಕ್ಕೆ ಕ್ಯಾಶಾಗಿ ಕೊಡೋಕ್ಕೆ ರಮ್ಯಂಗೆ. ಏನದು ಏನೇನದು ಈ ಸಲ ದುಡ್ಡು ಕೊಡ್ತಿದ್ದಾರೆ, ದುಡ್ಡು. ಏನು ಬೇಕೋ ತಗೊಳ್ಳಿ ಅಂತ. ಎಷ್ಟಿದೆ? 1 2 3 4 5 5,000 ಕೊಟ್ಟಿದ್ದಾರೆ. ಏನು ಬೇಕಾದ್ರೆ ತಗೋಬೋದಾ? ಇನ್ನೇನು ಏನು ಬೇಕಾದ್ರೆ ಹೋಗ್ತಾನೆ. ಸೊ ಭೀಮ್ನ ಅಮಾವಾಸ್ಯೆಗೆ ಪೂಜೆ ಮಾಡಿದ್ದಕ್ಕೆ 5,000 ರೂಪಾಯಿ ಕೊಟ್ಟಿದ್ದಾರೆ. ಫಸ್ಟ್ ಟೈಮು ದುಡ್ಡು ಅಂತ ಕೊಡ್ತಿರೋದು, ಇಲ್ಲ ಏನಾದ್ರು ಗಿಫ್ಟ್ ಅಂತ ಕೊಡಿಸ್ತಿದ್ರು. ಸೊ ಈ ಸರಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಅದಕ್ಕೆ ಗಿಫ್ಟ್ ಎಲ್ಲ ದುಡ್ಡೇ ಕೊಟ್ಬಿಟ್ಟಿದ್ದಾರೆ, ಏನಾದ್ರು ತಗೋ ಅಂತ. ಸೊ ನೋಡೋಣ, ಇಟ್ಕೊಂಡಿರ್ತೀನಿ. ಯಾವಾಗ ಏನು ತೊಗೋಬೇಕು ಅನ್ನಿಸ್ತದೆ ಅವಾಗ ಆಮೇಲೆ ತೊಗೋತೀನಿ. ಹಿಂಗೆ ತಿರ್ಗಿ ಸ್ಯಾಟರ್ಡೆ ಏನು ತೊಗೊಳ್ಳಿಲ್ಲ ಅಂದರೆ ಎಲ್ಲಾದ್ರೂ ಆಚೆ ಹೋದಾಗ ಕೊಡಿಸ್ಬಿಡ್ತೀರಾ? ವಾಪಸ್ ಕೊಟ್ಟರೆ ದುಡ್ಡು ನೋಡೋಣ, ನನಗೇನಾದ್ರು ಇಷ್ಟ ಆದರೆ ತೊಗೋತೀನಿ, ಇಲ್ಲ ಅಂದರೆ ನೋಡೋಣ ಕೊಡ್ತೀನೋ ಇಲ್ವೋ ವಾಪಸ್ ಅಂತ. ಫ್ರೆಂಡ್ಸ್, ನೋಡೋದಲ್ವ ನನ್ನ ಭೀಮ್ನ ಅಮಾವಾಸ್ಯೆ ಹೇಗಿತ್ತು ಅಂತ. ಅದಾದಮೇಲೆ ಸ್ವಲ್ಪ ಹೊರಗಡೆ ಹೋಗಿದ್ವಿ, ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಸೊ ಚೆನ್ನಾಗಿ ಅನ್ನಿಸ್ತು. ಏನಂದರೆ ಫ್ರೆಂಡ್ಸ್, ತುಂಬ ಜನ ರಮ್ಯಾ ಹೇಗೆ ಕೆಲವೊಂದು ಸ್ವಲ್ಪ ನಮಗೂ ಟಿಪ್ಸ್ ಕೊಡಿ, ಹೇಗೆ ನಾವು ಹಸ್ಬೆಂಡ್ ಆ್ಯಂಡ್ ವೈಫು ಕ್ಲೋಸ್ ಆಗಿರೋದು, ಅನ್ಯೋನ್ಯವಾಗಿರೋದು ಅದು ಹೇಗೆ ಅಂತ. ಸೊ ಇದಕ್ಕಿಂತ ಒಳ್ಳೇದು ನನಗೆ ಬ್ಲಾಗ್ ಬೆಸ್ಟ್ ಅಂತ ಯಾವುದೂ ಅನ್ನಿಸ್ಲಿಲ್ಲ. ಸೊ ಇದರಲ್ಲಿ ಟಿಪ್ಸ್ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಸೊ ಯಾಕೆಂದರೆ ಭೀಮ್ನ ಅಮಾವಾಸ್ಯೆ ಮಾಡಿರ್ತೀವಿ. ಸೊ ಗಂಡನ ಪೂಜೆ ಎಲ್ಲರೂ ಮಾಡ್ತೀವಿ. ಸೊ ಎಲ್ಲ ಕಡೆ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಅಂತೂ ಎಲ್ಲ ಮಾಡ್ತೀವಿ ನಾವು ಗಂಡನ ಪೂಜೆ. ಸೊ ಭೀಮ್ನ ಅಮಾವಾಸ್ಯೆಯಲ್ಲಿ ಫ್ರೆಂಡ್ಸ್ ಏನಂದರೆ ಏನೂ ಅದಕ್ಕೆ ಟಿಪ್ಸ್ ಅಂತ ಇಲ್ಲ.
ಕೆಲವೊಂದು ಸರಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ಇಲ್ಲ ಕೆಲವೊಂದು ಸರಿ ನಮ್ಮದು ಹಸ್ಬೆಂಡ್ಸ್ ಅಥವಾ ಗಂಡಂದಿರು ಏನಿರ್ತಾರೆ ಅವರು ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಸೊ ನನ್ನ ವಿಷಯದಲ್ಲಿ ಹೇಳೋದಾದರೆ ಫಸ್ಟು ನಂಗೆ ಮದುವೆ ಆಗಿದ್ದ ಟೈಮಲ್ಲಿ ಏನೂ ಗೊತ್ತಾಗ್ತಿರ್ಲಿಲ್ಲ. ಸೊ ಅಷ್ಟೊಂದು ಏನು ನನಗೆ ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ. ಇವಾಗ ಕುಕ್ ಮಾಡೋದೆಲ್ಲ ಚೆನ್ನಾಗಿ ಕಲ್ತಿದ್ದೀನಿ. ಅವಾಗ ಕುಕ್ ಮಾಡೋಕ್ಕೆಲ್ಲ ನನಗೆಲ್ಲ ಬರ್ತಿರ್ಲಿಲ್ಲ. ಬಟ್ ಅಂಥ ಟೈಮಲ್ಲೆಲ್ಲ ಚಂದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡಿದ್ರು. ಸೊ ಏನು ಮಾಡ್ತಿದ್ದೆ ಅಂದರೆ ಪ್ರತಿ ಸರಿ ಕುಕ್ ಮಾಡ್ಬೇಕಾದ್ರು ಅಮ್ಮಂಗೆ ಕಾಲ್ ಮಾಡಿ ಎಲ್ಲ ಕೇಳಿಕೊಂಡು ನಾನು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಆಮೇಲೆ ಬೇರೆ ಬೇರೆ ರೆಸಿಪೀಸ್ ಆನ್ಲೈನ್ ಎಲ್ಲ ನೋಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಚಂದಗೂ ಒಳ್ಳೊಳ್ಳೆ ಊಟ ಕೊಡಬೇಕಲ್ವ, ಅದಕ್ಕೆ. ಸೊ ಹೀಗೆ ನಾನು ಕಲಿತಾ ಹೋದೆ, ಹಾಗೆ ನಾನು ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಹೋದೆ. ಸೊ ನನಗೆ ಬೇಗ ಕೋಪ ಬಂದುಬಿಡುತ್ತೆ. ಕೋಪ ಬಂದಾಗ ನಾನು ರೇಗಾಡ್ಬಿಡ್ತೀನಿ. ಒಂದೊಂದ್ಸರಿ ಚಂದೂ ರೇಗಾಡ್ಬಿಡ್ತಾರೆ. ಬಟ್ ಸ್ವಲ್ಪ ಹೊತ್ತಾದಮೇಲೆ ಚಂದೂನೇ ಬಂದು ಮಾತಾಡಿಸ್ತಾರೆ ಸಮಾಧಾನ ಆದಮೇಲೆ, ಇಲ್ಲ ಅಥವಾ ಒಂದೊಂದ್ಸರಿ ನಾನೇ ಹೋಗಿ ಚಂದ ಜೊತೆ ಮಾತಾಡ್ತೀನಿ. ಸೊ ಈ ರೀತಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಸರಿ ಹೋಗ್ಬಿಡ್ತೀವಿ. ಬಟ್ ತುಂಬ ದಿನಗಳ ಎಲ್ಲ ಮಾತಾಡಿದೆ ನಮಗೆ ಯಾವತ್ತೂ ಇಲ್ಲ. ಅದು ನಂಗೆ ತುಂಬ ಕ್ವೆಶನ್ ಬರ್ತಾಯಿತ್ತು, ರಮ್ಯಾ ಎಷ್ಟು ದಿನ ಮ್ಯಾಕ್ಸಿಮಮ್ ನೀವು ಮಾತಾಡದೇ ಇದ್ದೀರಾ ಅಂತ. ಸೊ ಚಾನ್ಸೇ ಇಲ್ಲ, ಮ್ಯಾಕ್ಸಿಮಮ್ ಒಂದು 1/2 hour 1 hour ಅಷ್ಟೇ ನಾವಿಬ್ಬರು ಮಾತಾಡದೇ ಇರೋದು. ಆಮೇಲೆ ಇಬ್ಬರು ಮಾತಾಡ್ಬಿಡ್ತೀವಿ. ಯಾಕೆಂದರೆ ಇಬ್ಬರು ಒಬ್ರಿಗೊಬ್ರು ಮಾತಾಡಿಲ್ಲ ಅಂದರೆ ಇನ್ಯಾರ ಜೊತೆ ಮಾತಾಡೋಕ್ಕೆ ಸಾಧ್ಯ. ಇವಾಗ ಅಟ್ಲೀಸ್ಟ್ ಜಿಯಾನ್ ಇದ್ದಾನೆ, ಮೊದಲಂತೂ ನಾವಿಬ್ಬರೇ ಇರ್ತಾಯಿದ್ವಿ. ಸೊ ಇಬ್ಬರು ಒಬ್ರಿಗೊಬ್ರು ಮಾತಾಡಲೇಬೇಕಿತ್ತು. ಸೊ ಮಾತಾಡ್ತಾನೆ ಇದ್ವಿ. ಇವಾಗ ಜಿಯಾನ್ ಇದ್ದರೂ ಅಷ್ಟೇ, ಜಿಯಾನೇ ಬಿಡಲ್ಲ, ಜಿಯಾನೇ ಹೊಡೆದ್ಬಿಡ್ತಾನೆ ಏನಾದರೂ ಮಾತಾಡಿಲ್ಲ ಅಂದರೆ. ಸೊ ಏನೇ ಜಗಳ ಆದ್ರೂ ಬೇಗ ಮರ್ತ್ಬಿಡ್ತೀವಿ ಹಾಗೆ. ಆಮೇಲೆ ಎಷ್ಟೊಂದು ಸರಿ ಕೆಲವೊಂದು ಸರಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಕೆಲವೊಂದು ವಿಷಯಗಳನ್ನ. ಒಂದೊಂದು ಸರಿ ಚಂದು ಅಡ್ಜಸ್ಟ್ ಮಾಡ್ಕೊತಾರೆ. ನಾನು ಕಡಿಮೆನೇ ಹೇಳ್ಬೇಕು ಅಂದರೆ ನಾನು ಹೇಳ್ತಾ ಇದ್ದೀನಿ. ಸೊ ಕಡಿಮೆ ಸ್ವಲ್ಪ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಬಟ್ ಆಮೇಲೆ ನನಗೆ ಅದು ಗೊತ್ತಾದಮೇಲೆ ಓಕೆ ಈ ವಿಷಯಕ್ಕೆ ನಂಗೆ ಫಸ್ಟು ಗೊತ್ತಾಗಲ್ಲ, ಸ್ವಲ್ಪ ಇದು ಮಾಡ್ಕೊತೀನಿ. ಆಮೇಲೆ ನಂಗೆ ಗೊತ್ತಾಗುತ್ತೆ, ಆವಾಗ ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ರೀತಿ ಆಗುತ್ತೆ. ಇನ್ನೇನು ಇಲ್ಲ, ಅದು ಬಿಟ್ಟರೆ ಬೇರೆ ಸ್ಪೆಷಲ್ ಏನೂ ಇಲ್ಲ. ಅಂದರೆ ನನಗೆ ಎಷ್ಟೊಂದು ನನ್ನ ಲಾಸ್ಟು ವ್ಲಾಗು ಬೆಳಗ್ಗೆ ಚಂದ್ರ ಮೇಲೆ ರೇಗಾಡಿದೆ, ಅದು ವ್ಲಾಗ್ ಹಾಕಿದಾಗ ತುಂಬ ಜನ ಕೇಳ್ತಾ ಇದ್ದೀವಿ, ರಮ್ಯಾ ಹೇಗೆ ನೀವು ಕೆಲವೊಂದು ಸ್ವಲ್ಪ ಟಿಪ್ಸ್ ನಮಗೂ ಕೊಡಿ, ಹೆಲ್ಪ್ ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ಈ ವ್ಲಾಗಲ್ಲಿ ನಾನು ನಿಮಗೆ ಈ ರೀತಿ ಟಿಪ್ಸ್ ಸ್ವಲ್ಪ ಆದಷ್ಟು ನಾವು ಹೇಗಿದ್ದೀವಿ ಅದು ಕೊಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಅದಾದಮೇಲೆ ನಿಮಗೆ ಮತ್ತೆ ಯಾವ್ದಾದ್ರು ಏನಾದರೂ ಟಿಪ್ಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ರಮ್ಯಾ ಬೇರೆ ಏನಾದರೂ ನಿಮ್ಮ ಲೈಫಲ್ಲಿ ಏನಾದರೂ ಏನಕ್ಕಾದರೂ ಟಿಪ್ಸ್ ಬೇಕಂದರೆ ನಾನು ಕಮೆಂಟ್ ಮಾಡಿ ಹೇಳಿ. ಅದಕ್ಕೆ ನಾನು ಆದಷ್ಟು ಟಿಪ್ಸ್ ಕೊಡೋಕ್ಕೆ ಬ್ಲಾಗ್ಸಲ್ಲಿ ಟ್ರೈ ಮಾಡ್ತೀನಿ. ಕಾಲೇಜ್ಗೆ ಹೋಗೋರಾಗಿರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ನಡೀತಿದ್ರೆ. ಸೊ ನಾನು ಏನು ಮನಸ್ಸಿನ ಮಾತು ಅಂತ ಮಾಡ್ತಿದ್ದೆ. ಸೊ ಅದು ಸಪ್ರೇಟಾಗಿ ಸೀರೀಸ್ ಮಾಡೋ ಬದಲು ನಾನು ವ್ಲಾಗ್ಸಲ್ಲೇ ಹೇಳ್ತಾ ಹೋಗ್ತೀನಿ. ನಿಮಗೇನಾದರೂ ಏನಾದರೂ ಟಿಪ್ಸ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿಲ್ಲ. ಏನಾದರೂ ನಿಮಗೆ ಡೌಟ್ಸ್ ಬರ್ತಿದ್ರೆ ಸೊ ಅದನ್ನ ಕಮೆಂಟ್ಸ್ ಮಾಡಿ ಹೇಳಿದ್ರೆ ನಾನು ಅದನ್ನು ಆದಷ್ಟು ಪ್ರಯತ್ನ ಪಡ್ತೀನಿ. ನಾನು ಹೇಳ್ತೀನಿ ಅಥವಾ ನಾನು ಟಿಪ್ಸ್ ಕೊಡ್ತೀನಿ ಅಂತಲ್ಲ, ಆದಷ್ಟು ಪ್ರಯತ್ನ ಪಡ್ತೀನಿ ನಾನು. ಗಂಡ ಹೆಂಡತಿ ಅಂತಂದರೆ ಸೊ ಫ್ರೆಂಡ್ಸ್ ಅಂತಲೇ ಹೇಳಬೇಕು. ಫ್ರೆಂಡ್ಸಾಗಿ ಯಾವಾಗ ನಾವು ಇರ್ತೀವಿ ಆವಾಗ ಲೈಫ್ ಚೆನ್ನಾಗಿರುತ್ತೆ. ಸೊ ಹಾಗೆ ನಾನು ಚಂದು ಒಂದೊಂದು ಸರಿ ಕುತ್ಕೊಂಡು ಹರಟೆ ಹೊಡೆಯೋದು ಎಷ್ಟೊಂದು ಸರಿ ಮಾತಾಡ್ತಿರ್ತೀವಿ. ನಿಮ್ಗೆ ಗೊತ್ತಿಲ್ಲ, ಹಸ್ಬೆಂಡ್ ಮತ್ತು ವೈಫು ಮಾತಾಡೋಷ್ಟು ಫ್ರೆಂಡ್ಸ್ ಹತ್ರನೂ ಎಷ್ಟೊಂದು ಸರಿ ನಾವು ಮಾತಾಡಿರಲ್ಲ, ಅಷ್ಟೊಂದೆಲ್ಲ ಮಾತಾಡ್ತೀವಿ. ಸೊ ಇಬ್ಬರು ಒಂದೊಂದು ಸರಿ ಕುತ್ಕೊಂಡು ಫ್ರೆಂಡ್ಸ್ ಥರ ಹರಟೆ ಹೊಡೆಯೋದು ಇದೆಲ್ಲ ಇರುತ್ತೆ. ಆಮೇಲೆ ಒಂದೊಂದು ಸರಿ ಮಧ್ಯೆ ನಮಗೆ ನಾವು ಟೈಮ್ ಕೊಟ್ಕೊಂಡು ಎಷ್ಟಾಗುತ್ತೆ ಅಷ್ಟು ಟೈಮ್ ಕೊಟ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ಒಬ್ರಿಗೊಬ್ರು ಟೈಮೇ ಕೊಡಲ್ಲ ನಾವು. ಇಲ್ಲ ನಾವು ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೀವಿ, ಇಲ್ಲ ಅವರು ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಅದು ಮಾಡಬಾರ್ದು. ಎಷ್ಟಾಗುತ್ತೆ ಅಷ್ಟು ವೀಕೆಂಡ್ಸಲ್ಲಿ ಅಥವಾ ನಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಒಬ್ರಿಗೊಬ್ರು ಟೈಮ್ ಕೊಡೋದು. ಮತ್ತು ಡೈಲಿ ಟೀ ಕುಡಿಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ ಜೊತೆಗೆ ಮಾಡೋದು. ನಾವು ಹಾಗೆ ಒಬ್ರಿಗೊಬ್ರು ಬಿಟ್ಟು ಊಟ ಮಾಡೋದು ರೇರು, ತುಂಬ ಅಪರೂಪ ಅಂತ ಹೇಳ್ಬೋದು. ಚಂದು ನಾನು ಬಿಟ್ಟು ಊಟ ಮಾಡೋದು ಅಥವಾ ಚಂದು ನಾನು ಬಿಟ್ಟು ಊಟ ಮಾಡೋದು ಹಂಗೆ. ಅದರಲ್ಲಂತೂ ಕಾಫಿ ಟೀ ಅಂತೂ ನಾವಿಬ್ಬರು ಯಾವಾಗಲೂ ಜೊತೆ ಬಿಟ್ಟು ಮಿಸ್ ಮಾಡಿ ಕುಡಿಯೋದೇ ಇಲ್ಲ. ಎಲ್ಲಾದರೂ ಅಕಸ್ಮಾತ್ ಚಂದು ಏನಾದರೂ ಒಬ್ಬರೇ ಹೋಗಿದ್ರೆ ಅಥವಾ ನಾನು ಒಬ್ಬರೇ ಹೋಗಿದ್ರೆ ಮಾತ್ರ ಹಾಗೆ. ಅದು ಬಿಟ್ಟರೆ ಮನೇಲಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಏನೇ ಕೆಲಸ ಇಲ್ಲಿ ಆ ಟೈಮ್ ಒಂದಷ್ಟು ಟೈಮು ನಾವು ಇಬ್ಬರು ಒಬ್ರಿಗೊಬ್ರು ಸ್ಪೆಂಡ್ ಮಾಡ್ತೀವಿ. ಸೊ ಈ ರೀತಿ ಇದ್ದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಕಡಿಮೆ ಆಗುತ್ತೆ, ಲೈಫ್ ಕೂಡ ಚೆನ್ನಾಗಿರುತ್ತೆ. ಸೊ ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ ಅಯ್ಯೋ ನಮ್ಮ ಲೈಫಲ್ಲಿ ಚೆನ್ನಾಗಿಲ್ಲ, ನಮ್ಮ ಹಸ್ಬೆಂಡ್ ಹಂಗೆ ನೋಡ್ಕೊತಿಲ್ಲ ಹಿಂಗೆ ನೋಡ್ಕೊತಿಲ್ಲ ಅಂತ ಬರೀ ಕಂಪ್ಲೇಂಟ್ಸೇ ಆಗಿಬಿಡುತ್ತೆ. ಬಟ್ ಕೆಲವೊಂದು ಸರಿ ಏನಾದರೂ ಹಿಂದೆ ಏನಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟು ನಾನು ಟಿಪ್ಸು. ಸೊ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಬೇಕು, ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು, ಆವಾಗ ಲೈಫ್ ಚೆನ್ನಾಗಿರುತ್ತೆ. ಸೊ ಈ ಭೀಮನ ಅಮಾವಾಸ್ಯೆಯಲ್ಲಿ
ಕೆಲವೊಂದು ಟಿಪ್ಸ್ ನಾನು ಕೊಟ್ಟಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.